ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರೆಬೆಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಬೀದರ್ ದಕ್ಷಿಣದಲ್ಲಿ ಆಹಾರ ಸಂಸ್ಕರಣಾ ಘಟಕ ಸ್ಥಾಪಿಸಲು ಪ್ರಯತ್ನ ಮಾಡುತ್ತಿರುವೆ. 500 ಎಕರೆ ಸ್ಥಳಾವಕಾಶಕ್ಕಾಗಿ ರೈತರ ಜೊತೆ ಚರ್ಚೆ ನಡೆಯುತ್ತಿದೆ. ಅಶೋಕ್ ಖೇಣಿ. ಹುದಿಗೆ ಆಸ್ಪತ್ರೆಯಲ್ಲಿ IVF ಚಿಕಿತ್ಸೆ ಆರಂಭ. ಬೀದರ್ನಲ್ಲೇ ಈ ಚಿಕಿತ್ಸೆ ಆರಂಭವಾದ್ದರಿಂದ ದೂರದ ಊರಿಗೆ ಹೋಗುವ ಖರ್ಚು ವೆಚ್ಚ ಉಳಿತಾಯ. ಡಾಕ್ಟರ್ ಶಾರದಾ ಗುದಿಗೆ. ತಾದ್ಲಪುರ್ ಗ್ರಾಮದಲ್ಲಿ ದತ್ತಾನಂದ ಸ್ವಾಮಿಗಳ ವಾರ್ಷಿಕ ಮಹೋತ್ಸವ ಆಯೋಜನೆ. ಮೊದಲ ದಿನದ ಕಾರ್ಯಕ್ರಮದಲ್ಲಿ ಪೂಜೆ ಸಂಪನ್ನ. ಶ್ರೀ ಚಾರುದತ್ತ ಮಹಾರಾಜ. ಬಾಲ್ಕಿ ತಾಲೂಕಿನ ಗೋರ್ಚಿಂಚೋಳಿ ಸಮೀಪ ಭೀಕರ ಅಪಘಾತ. RSS ಮುಖಂಡರಾದ ಸುಧಾಕರ್ ದೇಶಪಾಂಡೆ ದುರ್ಮರಣ. ಹಿಂದೂ ಸಂಘಟನೆಗಳಿಂದ ಅಶ್ರುತರ್ಪಣ. ಜನವರಿ 26ರಂದು ಬೃಹತ್ ಸಂಕಲ್ಪ ಸಮಾವೇಶ ಆಯೋಜನೆ. ಸರ್ಕಾರ SC/ST ಸಮುದಾಯದವರಿಗೆ ಅನುದಾನ ಸದ್ಬಳಕೆ ಮಾಡಲಿ. ಸುಬ್ಬಣ್ಣ ಕರ್ಕನಳ್ಳಿ. ಬೀದರ್ ನಗರದ ಮಂಗಲ್ಪೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರ 125ನೇ ಜನ್ಮದಿನ ಆಚರಣೆ. ಎಲ್ಲಾ ದೇಶಭಕ್ತರ ದಿನಾಚರಣೆ ಸರ್ಕಾರದಿಂದ ಆಚರಣೆಯಾಗಲೆಂದು ಸಂಘಟನೆಗಳ ಒಕ್ಕೊರಲ ಧ್ವನಿ. ವಾರ್ತೆ ವಿವರ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆಯ ಗುರಿ ಹೊಂದಿದ್ದೇನೆ. ಅದಕ್ಕಾಗಿ ರೈತರಿಂದ ಸುಮಾರು 500 ಎಕರೆ ಜಾಗ ಲೀಸ್ಗೆ ಬೇಕಾಗಿದೆ. ಈ ಕುರಿತು ರೈತರ ಜೊತೆ ನಿರಂತರವಾಗಿ ಚರ್ಚೆ ನಡೆಯುತ್ತಿದೆ ಎಂದು ಮಾಜಿ ಶಾಸಕರಾದ ಅಶೋಕ್ ಖೇಣಿಯವರು ನುಡಿದರು. ಬೀದರ್ ನಗರದ ರಾಂಪುರಿ ಕಾಲನಿಯಲ್ಲಿರುವ ಅವರ ಕಚೇರಿಯಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ನಾನು ಶಾಸಕನಾಗಿದ್ದಾಗ ಅನೇಕ ಸೌಕರ್ಯಗಳನ್ನು ಬೀದರ್ ದಕ್ಷಿಣದ ಜನತೆಗೆ ಒದಗಿಸಿದ್ದೇನೆ. ಸುಮಾರು 2250 ಕೋಟಿ ರೂಪಾಯಿ ಅನುದಾನ ತಂದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಕೆಲವು ದಿವಸಗಳಿಂದ ಅನಾರೋಗ್ಯದ ನಿಮಿತ್ತ ಮನೆಯಿಂದ ಹೊರಬಂದಿರಲಿಲ್ಲ. ಇದೀಗ ಆಹಾರ ಸಂಸ್ಕರಣಾ ಘಟಕ ಸ್ಥಾಪಿಸಿ ಸ್ಥಳೀಯರಿಗೆ ಉದ್ಯೋಗ ನೀಡುವ ಕುರಿತು ಪ್ರಯತ್ನ ಮಾಡುತ್ತಿದ್ದೇನೆ ಎಂದರು. ಅಲ್ಲದೆ ಕೊಳಾರ್ ಕೈಗಾರಿಕಾ ಕ್ಷೇತ್ರದಲ್ಲಿರುವ ಔಷಧ ಕಂಪನಿಗಳಿಗೆ ನೇರವಾಗಿ ಸ್ಥಳೀಯರಿಗೆ ಉದ್ಯೋಗ ಕೊಡಿಸಲಾಗುವುದು. ನಾಳೆ ಏನಾಗುತ್ತದೆಯೋ ನನಗೆ ಗೊತ್ತಿಲ್ಲ. ಯಾವುದರ ಮೇಲೂ ನಾನು ಆಸೆ ಇಟ್ಟಿಲ್ಲ. ಬಸವಣ್ಣನವರು ಕರೆದಾಗ ಮೇಲೆ ಹೋಗುವೆ. ಬದುಕಿರುವವರೆಗೂ ನಿತ್ಯವೂ ಒಬ್ಬರಿಗೆ ಸಹಾಯ ಮಾಡುವ ಸಂಕಲ್ಪ ಹೊಂದಿದ್ದೇನೆ ಎಂದು ಸ್ವಲ್ಪ ಭಾವುಕರಾಗಿಯೇ ನುಡಿದರು. ಬಸವ ಕಲ್ಯಾಣದಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡಿದರೆ ಉತ್ತಮ. ಸದ್ಯ ಇರುವ ಹಾಲಿ ಶಾಸಕರು ಕೆಲಸ ಮಾಡುತ್ತಿಲ್ಲ ಎಂದು ಜನರು ನನ್ನ ಮುಂದೆ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಸತತವಾಗಿ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ತೆರಳಿ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡಲು ಪ್ರಯತ್ನ ಮಾಡುವೆ ಎಂದು ಅಶೋಕ್ ಖೇಣಿಯವರು ನುಡಿದರು. ಬೀದರ್ ದಕ್ಷಿಣ ಕ್ಷೇತ್ರದ 31 ಗ್ರಾಮ ಪಂಚಾಯತ್ಗಳ ಪೈಕಿ 23 ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಿಗೆ ಅಧಿಕಾರ ಸಿಗಲಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಕಾಂಗ್ರೆಸ್ ಬೆಂಬಲಿತರೇ ಆಗಿರಲಿದ್ದಾರೆ ಎಂದು ಸುದ್ದಿಗಾರರಿಗೆ ತಿಳಿಸಿದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಚನ್ಶೆಟ್ಟಿ, ಲೇಬರ್ ಸೆಲ್ ಅಧ್ಯಕ್ಷ ಕರೀಂ ಸಾಬ್, ಬೀದರ್ ದಕ್ಷಿಣ ಕ್ಷೇತ್ರದ ತಾಲೂಕು ಕಾರ್ಯದರ್ಶಿ ಶಿವಕುಮಾರ್ ಜುನ್ನಾ ಉಪಸ್ಥಿತರಿದ್ದರು. ನೋಡಿ, ನಂದು ಪ್ಲ್ಯಾನ್ ಏನಿತ್ತು, ಎಲೆಕ್ಷನ್ ಫಸ್ಟ್ ಆಗಿ ನಿಂತಿದ್ದಾಗೆ 2013ನಲ್ಲಿ ಇದನ್ನು ಇಂಡಸ್ಟ್ರಿ ತರಬೇಕಿಲ್ಲ, ಸ್ವಲ್ಪ ಜಾಬ್ಸ್ ಆಪರ್ಚುನಿಟಿ ತರಬೇಕು. ಆದರೆ ಅದು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಕರೆಂಟ್ ಇತ್ತು ಫಸ್ಟ್ 2 ತಾಸು, ನೀರು ಇದ್ದಿದ್ದಿಲ್ಲ, ರೋಡರ ಹೆಸರು ಇದ್ದಿದ್ದಿಲ್ಲ, ಡಾಂಬರೇ ಕಾಣ್ತಾ ಇದ್ದಿದ್ದಿಲ್ಲ ರೋಡ್ ಮೇಲೆ. ಈಗ ಫಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡ್ದೆ, ಇಂಡಸ್ಟ್ರಿ ತರೋದಿದ್ರು ನಮ್ಗೆ ನೀರು ಬೇಕು, ಕರೆಂಟ್ ಬೇಕು, ರೋಡ್ ಬೇಕು, ಟ್ರೈನ್ ಮ್ಯಾನ್ ಪವರ್ ಬೇಕು. ಅದು 4 ಇದ್ರ ಜನ ತಂತ ಬರ್ತಾರೆ ಇಂಡಸ್ಟ್ರಿ ಹಾಕ್ಲಿಕ್ಕೆ. ಆಗ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ರೋಡ್ ಮಾಡ್ದೆ. 950 ಕಿಲೋಮೀಟರ್ಸ್ ಹೊಸ ರೋಡ್ ಮಾಡಿದ್ದು, ರಿಪೇರ್ ಮಾಡಿದ್ದು. ಮತ್ತು ಕರೆಂಟ್ 2 ತಾಸು ಇದ್ದು 24 ಮಾಡಿದ್ದೇವೆ. 1100 ಬೋರ್ವೆಲ್ಸ್ ಹಾಕಿದ್ದು, ಹಾಕಿ ಎಲ್ಲ ನೀರೆಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಯಿತು, ಎಲ್ಲ ಕಡೆ ನೀರು ಬಂತು. ಆಮೇಲೆ ಅನ್ಫಾರ್ಚುನೇಟ್ಲಿ ಜನ ನಮಗೆ ಗೆಲ್ಲಿಸಿಲ್ಲ. ಯಾಕಂದ್ರೆ ನಾನು ಹೋಗಿ ಪ್ರೊಪಗಂಡ ಮಾಡಿಲ್ಲ, ಇದೆಲ್ಲ ಕೆಲಸ ಮಾಡಿದ್ದು ನಾವು ಕ್ವಾಯ್ಟಾಗಿ ಮಾಡಿದ್ದೇವೆ. ಅದರಿಂದ ಜನಗೆ ನಮ್ಗೆ ಗೆದ್ದಿಲ್ಲ, ನಮಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಖರೆ ಅಂದ್ರೂ ಈಗ ನಾನು ಇಂಡಸ್ಟ್ರಿ ತರಬೇಕಂತೀನಿ. ನಾನು ವಿಚಾರ ತಕ್ಕ 3 ಇಂಡಸ್ಟ್ರಿ ತರ್ಬೋದು. ಒಂದು ಫ್ಯೂಚರ್ ಎಲ್ಲ ರನ್ ಬೈ ಪೊಲಿಟಿಷಿಯನ್ಸ್ ಏನಾಗಿದೆ, ಬಿಕಮ್ ಬೇಸ್ ಆಫ್ ಪೊಲಿಟಿಕಲ್ ಪವರ್. ಅದು ನಿಜವಾಗಿ ಫಿಲಾಸಫಿ ಇದ್ದಿದ್ದು ಶುಗರ್ ಫ್ಯಾಕ್ಟ್ರಿದು ಒರಿಜಿನಲ್ಲ. ಯಾವಾಗ ನೀರು ಇದ್ದಿದ್ದಾಗೆ, ಯಾವಾಗ ಗಾಂಧಿಯವರು ಇದ್ದಿದ್ದು ರೈತರಿಗೆ ಬೆನಿಫಿಟ್ ಆಗಬೇಕಂತ. ಅದು ರೈತರಿಗೆ ಬೆನಿಫಿಟ್ ಆಗ್ತಾಯಿಲ್ಲ. ಅದು ಬಿಕಮ್ ಪೊಲಿಟಿಕಲ್ ಪವರ್ ಆಗಿ ಮಿಸ್ ಮ್ಯಾನೇಜ್ ಅದೆಲ್ಲ ಬಂದಾಗ್ಲಾಗ್ತವೆ. ಈಗ ನೋಡಿ, ಹರಿಕೇನ್ ಫ್ಯಾಕ್ಟ್ರಿ ಬಂದಾಗಿದೆ, ಅನ್ಫಾರ್ಚುನೇಟಾ. ಏನು ಮಾಡಬೇಕು? ಅದಕ್ಕೆ ನಾನು ವಿಚಾರ ಇದೆ, ಡಿವರ್ಸಿಫೈ ಮಾಡಿ. ಮೊನ್ನೆ ಒಂದು ಮಿನಿಸ್ಟರ್ ಬಂದಂದರು, ಎಲ್ಲ ಶುಗರ್ ಫ್ಯಾಕ್ಟ್ರಿ ಎಲ್ಲ ಬಂದ್ ಮಾಡಬೇಕು, ಇಂಟರ್ನ್ಯಾಷನಲ್ ಸಸ್ತಾ ಇದೆ, 25 ರೂಪಾಯಿಗೆ ಸಿಗ್ತದೆ, ಇಲ್ಲಿ 60 ಸಿಗ್ತದೆ ರೂಪಾಯಿ, ಯಾಕೆ ಬಂದ್ ಮಾಡಬೇಕಂತಾರೆ. ಅದು ತಪ್ಪ ನನ್ನ ವಿಚಾರ ತಕ್ಕ. ಈಗ ನಿಮ್ಮ ಮನೇಲಿ ಯಾರ ಪೇಷಂಟ್ ಇದ್ದಾರೆ,
ನೀವು ಹೇಳಬೇಕಾ ಪೇಷಂಟ್ ಕೊಲ್ಬೇಡ್ರಿ ಯಾವ್ದಾರು ಹೊರಟೋಗ್ತದೆ ಅನ್ಬೇಕಾ, ಏನು ಪೇಷಂಟ್ ಟ್ರೀಟ್ಮೆಂಟ್ ಮಾಡಿ ಹೆಲ್ತಿ ಮಾಡಬೇಕು. ಬೀದರ್ ನಗರದ ಗುದ್ಗಿ ಆಸ್ಪತ್ರೆಯಲ್ಲಿ ಹೊಸದಾಗಿ ಐವಿಎಫ್ ಟೆಸ್ಟ್ ಟ್ಯೂಬ್ ಬೇಬಿ ಕೇಂದ್ರವನ್ನು ಆರಂಭ ಮಾಡುತ್ತಿರುವ ನಿಮಿತ್ತ ಆಸ್ಪತ್ರೆಯ ಮೇಲ್ಭಾಗದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಡಾಕ್ಟರ್ ಚಂದ್ರಕಾಂತ್ ಗುದ್ಗಿಯವರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಸೇವೆಯನ್ನು ಅವರ ಮಗನಾದ ಡಾಕ್ಟರ್ ಸಚಿನ್ ಗುದ್ಗಿಯವರು ಹಾಗೂ ಡಾಕ್ಟರ್ ಶಾರದಾ ಗುದ್ಗಿಯವರು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಯಾಗುತ್ತಿದೆ. ಪ್ರಪ್ರಥಮ ಬಾರಿಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಚಂದ್ರಕಾಂತ್ ಗುದ್ಗಿ, ದೂರದ ಹೈದರಾಬಾದ್, ಸೋಲಾಪುರ್ ಮತ್ತು ಔರಂಗಾಬಾದ್ಗೆ ಹೋಗಿ ಐವಿಎಫ್ ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿಸಿಕೊಂಡು ಬರುತ್ತಿರುವ ಬೀದರ್ ಜನತೆಗೆ ಇದೊಂದು ಸುವರ್ಣ ಅವಕಾಶ. ಕಡಿಮೆ ದರದಲ್ಲಿ ದಂಪತಿಗಳ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಪ್ರಯತ್ನ ಮಾಡುತ್ತಿದ್ದೇವೆ. ಪುಣೆಯ ಖ್ಯಾತ ವೈದ್ಯರುಗಳಾದ ಡಾಕ್ಟರ್ ಮಹಾಂತೇಶ್ ಮತ್ತು ಡಾಕ್ಟರ್ ಅನಿರುದ್ಧ್ ಆಚಾರ್ಯ ಅವರ ಸಹಕಾರದಿಂದ ಸೇವೆ ಸಲ್ಲಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಸಚಿನ್ ಗುದ್ಗೆ ಹಾಗೂ ಡಾಕ್ಟರ್ ಶಾರದಾ ಗುದ್ಗೆಯವರು ಸೇವೆ ಸಲ್ಲಿಸಲು ತಯಾರಾಗಿದ್ದಾರೆ. ದೂರದ ಊರಿಗೆ ಹೋಗಿ ಬೀದರ್ ಜಿಲ್ಲೆಯ ಜನರು ಸಾಕಷ್ಟು ಹಣ ಖರ್ಚು ಮಾಡುತ್ತಿದ್ದಾರೆ. ಅದನ್ನು ತಪ್ಪಿಸಲು ಬೀದರ್ನಲ್ಲಿಯೇ ಸೇವೆ ಆರಂಭಿಸಿದ್ದೇವೆ ಎಂದರು. ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆಯವರು ಮಾತನಾಡಿ, ಸುಮಾರು 6 ವರ್ಷಗಳಿಂದ 5 ರಿಂದ 6 ಸಾವಿರ ಡಿಲಿವರಿ ಕೇಸ್ಗಳನ್ನು ನಾನು ಅಟೆಂಡ್ ಮಾಡಿದ್ದೇನೆ. ಮಕ್ಕಳಾಗದ ಅನೇಕ ದಂಪತಿಗಳು ದೂರದ ಮೆಟ್ರೋ ನಗರಗಳಿಗೆ ಹೋಗಿ ಲಕ್ಷಾಂತರ ಹಣ ಖರ್ಚು ಮಾಡಿಕೊಂಡಿದ್ದರು. ಕೆಲವರು ಹಣ ಖರ್ಚು ಮಾಡಿ ಸಾಕಾಗಿ ಕುಳಿತಿದ್ದಾರೆ. ಇನ್ನೂ ಕೆಲವರು ಖರ್ಚು ಮಾಡುತ್ತಲೇ ಇದ್ದಾರೆ. ಆದರೂ ಕೆಲವರಿಗೆ ಮಕ್ಕಳಾಗಿಲ್ಲ. ಆದ್ದರಿಂದ ಬಂಜಿತನ ಇರುವ ಸ್ತ್ರೀಯರಿಗೆ ಕಡಿಮೆ ದರದಲ್ಲಿ ಉತ್ತಮ ಸೌಲಭ್ಯಗಳನ್ನು ನೀಡಿ ಅವರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಈ ಟೆಸ್ಟ್ ಟ್ಯೂಬ್ ಬೇಬಿ ಕೇಂದ್ರವನ್ನು ಗುದ್ಗೆ ಆಸ್ಪತ್ರೆಯಲ್ಲಿ ತೆರೆಯಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ನುಡಿದರು. 4 ದಶಕಗಳಿಂದ ಸರ್ಕಾರಿ ಸೇವೆಯಲ್ಲಿ 30 ವರ್ಷ ಸೇವೆ ಸಲ್ಲಿಸಿ ಇನ್ನು ಇಲ್ಲಿ ಖಾಸಗಿ ಆಸ್ಪತ್ರೆಯು ಒಂದು 20 ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಬಂದಿದೆ. ಇದು ಮೊದಲನೇ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡಲಾಗಿದೆ. ವಿಶೇಷತೆ ಅಂದರೆ ಹೊಸದಾಗಿ ಇಲ್ಲಿ ಇದು ಗುದ್ಗಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ IVF ಅನ್ನು ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೆ ಡಾಕ್ಟರ್ ಶಾರದಾ ಗುದ್ಗಿಯವರು, ಡಾಕ್ಟರ್ ಸಚಿನ್ ಗುದ್ಗಿಯವರು ಮತ್ತು ಪುಣೆಯಿಂದ ಬಂದಿದ್ದಂಥ ಡಾಕ್ಟರ್ ಮಾಧುರವರು ಮತ್ತು ಶ್ರೀ ಅನಿರುದ್ಧ್ ಆಚಾರ್ಯ ಅವರು ಇವರೆಲ್ಲರ ಸಹಕಾರದಿಂದ ನಾವು ಅಬ್ಸರ್ವ್ ಮಾಡಿದ್ವಿ. ಇಲ್ಲಿನ ಜನರು, ಸುತ್ತಮುತ್ತ ಹಳ್ಳಿಯ ಜನರು, ಸುತ್ತಮುತ್ತ ರಾಜ್ಯದವರು ಈ ಸಂಬಂಧಕ್ಕಾಗಿ, ಬಂಜೀತನಕ್ಕಾಗಿ ಹೊರ ರಾಜ್ಯಗಳಿಗೆ, ಹೊರ ಪಟ್ಟಣಕ್ಕೆ, ಔರಂಗಾಬಾದಲ್ಲಿ, ಹೈದರಾಬಾದಲ್ಲಿ, ಸೋಲಾಪುರಲ್ಲಿ, ಲಾತೂರಲ್ಲಿ, ಆಮೇಲೆ ಬೆಂಗಳೂರಾಗಲಿ, ಪುಣೆ ಆಗಲಿ ಹೋಗ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ತೊಂದರೆಗಳಾಗ್ತವೆ. ಹೋಗಿ ಬರೋದು ಖರ್ಚು ಬೇರೆ, ಅಲ್ಲಿಂದು ಮೆಟ್ರೋಪಾಲಿಟಿಕಲ್ ರೇಟ್ ಬೇರೆ, ಆಮೇಲೆ ಪದೇ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ ಪ್ರಕಾರ ಇವರು ನಡ್ಕೋಬೇಕು. ಅಲ್ಲಿ ಎಲ್ಲರೂ ಹೋಟೆಲ್ದಾಗ ಇರಬೇಕು, ಮನೆಗೆ ಇರಬೇಕು ಅಥವಾ NGM Medical College Aurangabad and ART training from Mumbai. ಗುದ್ಗೆ ಹಾಸ್ಪಿಟಲ್ ಅಲ್ಲಿಂದ ನಿಮ್ಮ ಎಲ್ಲರಿಗೆ ಸುಸ್ವಾಗತ. ತಮ್ಮ ಬೀದರ್ ಜಿಲ್ಲೆ ಸುಮಾರು 40 ವರ್ಷ ಇದ್ದು ಶ್ರೀ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ಆರೋಗ್ಯ ಸೇವೆ ಕೊಡ್ತಾ ಇದ್ದಾರೆ. ಗುದ್ಗೆ ಹಾಸ್ಪಿಟಲ್ ಅದು ಸೇವೆ ಡಾಕ್ಟರ್ ಸಚಿನ್ ಗುದ್ಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರೇ ಬೀದರ್ ಜನರಿಗೆ ಗೊತ್ತು, ಗುದ್ಗೆ ಹಾಸ್ಪಿಟಲ್ 24/7 ಕಾರ್ಡಿಯಾಕ್ ಕ್ರಿಟಿಕಲ್ ಸರ್ವಿಸಸ್ ಕೊಡ್ತಾ ಇದ್ದಾರೆ, ಗೊತ್ತಿದೆ. ಅದು ರೀತಿಯ ನಾನು ಲಾಸ್ಟ್ 6 years ಇದ್ದು ಆ್ಯಸ್ ಅ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಅಂತ ಗುದ್ಗೆ ಹಾಸ್ಪಿಟಲಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಸುಮಾರು 6 years ಎಕ್ಸ್ಪೀರಿಯನ್ಸ್ದಾಗ ಮೋರ್ ದ್ಯಾನ್ 5,000 to 6,000 ಹೈ ರಿಸ್ಕ್ ಡೆಲಿವರೀಸ್ ನಾ ಕಂಡಕ್ಟ್ ಮಾಡಿದೆ. ಅದ್ರಾಗೆ ಬೇಸಿಕ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ನಾ ಸ್ಟಾರ್ಟ್ ಮಾಡಿದೆ. ಇಂಟ್ರೈನ್ ಇನ್ಸೆಮಿನೇಷನ್, ಲ್ಯಾಪ್ರೋಸ್ಕೋಪಿ, ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ, ಹಿಸ್ಟ್ರೋಸ್ಕೋಪಿ ಆಲ್ರೆಡಿ ನಾ ಇಲ್ಲಿ ಮಾಡ್ತಾ ಇದ್ದೀನಿ. इसी तरह लास्ट 6 years एक्सपीरियंस में मुझे बहुत सारे इनफर्टिलिटी कपल्स आजू बाजू के डिस्ट्रिक्ट को जाते हैं, जैसे कि हैदराबाद है, औरंगाबाद है, लालपुर, सोलापुर, ऐसे जगह पे मेट्रो सिटीज़ में जाते हैं. वहाँ का खर्चा, वहाँ के
रहने का खर्चा, जाने का खर्चा, यहाँ से जॉब छोड़ के जाओ, बहुत सारे प्रॉब्लम्स उनको फेस करने पड़ते हैं. बट लास्ट ಬೀದರ್ ತಾಲೂಕಿನ ತಾದ್ಲಾಪುರ್ ಗ್ರಾಮದಲ್ಲಿ ಪೂಜ್ಯ ಶ್ರೀ ದತ್ತಾನಂದ ಮಹಾಸ್ವಾಮಿಗಳ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಈ ಮಹೋತ್ಸವಕ್ಕೆ ನಾಡಿನ ಹಲವಾರು ಕಡೆಗಳಿಂದ ಭಕ್ತ ಸಮೂಹ ಹರಿದು ಬರುತ್ತದೆ. ಬೀದರ್ ತಾಲೂಕಿನಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಅತ್ಯಂತ ಹೆಮ್ಮೆಯ ಮಹೋತ್ಸವ. ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ದತ್ತಾನಂದ ಸ್ವಾಮಿಗಳ ಅಭಿಷೇಕ, ಪೂಜೆ ಹಾಗೂ ಕೀರ್ತನೆ ಯಶಸ್ವಿಗೊಂಡಿತು. ಕಾರ್ಯಕ್ರಮದ ವಿವರಗಳನ್ನು ಸವಿಸ್ತಾರವಾಗಿ ತಿಳಿಸುತ್ತಾ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀ ಚಾರುದತ್ತ ಮಹಾರಾಜರು, ಕೊರೋನಾ ವೈರಸ್ನ ನಿಮಿತ್ತ ಅತ್ಯಂತ ಸರಳವಾಗಿ ದತ್ತಾನಂದ ಮಹಾರಾಜರ ವಾರ್ಷಿಕ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಅನಾದಿ ಕಾಲದಿಂದಲೂ ಅಂದರೆ ಸುಮಾರು 800 ವರ್ಷಗಳ ಇತಿಹಾಸವಿರುವ ದತ್ತಾನಂದ ಮಹಾರಾಜರ ಈ ಆಶ್ರಮಕ್ಕೆ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ದರ್ಶನ ಪಡೆಯುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 4 ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದತ್ತ ಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ಬೆಳಿಗ್ಗೆ ಪೂಜೆ, ಅಭಿಷೇಕ, ಕೀರ್ತನೆ, ಆರಾಧನೆ, ಸಂಗೀತ ಕಾರ್ಯಕ್ರಮ ಜರುಗಿತು. ದತ್ತ ಮಂದಿರದ ಆವರಣದಲ್ಲಿರುವ ಎಲ್ಲ ದೇವತೆಗಳಿಗೆ ಪೂಜೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಪಾರ ಭಕ್ತ ವರ್ಗದವರು ಉಪಸ್ಥಿತರಿದ್ದರು. सिद्धांत अवधूत चिंतन श्री गुरुदेव दत्त सद्गुरु दत्तानंद महाराज की जय. ದತ್ತಾನಂದ ಸ್ವಾಮಿ ಅವರ ವಾರ್ಷಿಕೋತ್ಸವ ಅಂಗವಾಗಿ 4 ದಿನ ನಾವು ಜಾತ್ರಾ ಮಹೋತ್ಸವ ಇಟ್ಕೋತೀವಿ. ಅದರಲ್ಲಿ 1ನೇ ದಿನ ಏಕಾದಶಿ ಮಹಾಪೂಜೆ ಇರುತ್ತೆ. ಇವತ್ತು ನಮ್ಮ ಸ್ವಾಮಿಗಳ ಆರಾಧನೆ, ಅದರಿಂದಾಗಿ ಅವರ ಪೂಜಾ ಅಭಿಷೇಕ ಆಗುತ್ತೆ. ಮಧ್ಯಾಹ್ನ ಸಾಯಂಕಾಲ ಮಂತ್ರಪುಷ್ಪ, ನಂತರ ಅನ್ನಪೂಜೆಯಲ್ಲಿ ಅನ್ನಪೂಜೆ ಆದಮೇಲೆ ಪ್ರಸಾದ. ನಾಳೆ ಕೀರ್ತನ, ಭಜನ ಅವರೆಲ್ಲರೂ ಬರ್ತಾರೆ. ಮಹಿಳಾ ಭಜನ ಮಂಡಳಿ ಬರುತ್ತೆ, ಬ್ರಹ್ಮನವಾಡಿ ಅವರು ಇದ್ದಾರೆ, ಜೈರಾಬಾದ್ ಬರ್ತಾರೆ. ಯಾರ್ಯಾರು ಬಂದು ಅವ್ರ ಸೇವೆ ಏನಿದೆ ಸಲ್ಲಿಸಿ ಹೋಗ್ತಾರೆ. ನಾಳೆನೂ ಪ್ರಸಾದ, 4 ದಿನ ಪ್ರಸಾದ ಇರುತ್ತೆ. ನಾಳೆ ರಾತ್ರಿ ಪೂರ್ತಿಯಾಗಿ ಇದು ಭಜನಾ ಕಾರ್ಯಕ್ರಮ ಇರುತ್ತೆ. ಬೆಳಿಗ್ಗೆ 5 ಗಂಟೆಗೆ ನಾಡಿದ್ದು ಬೆಳಿಗ್ಗೆ 5 ಗಂಟೆಗೆ ಪಲ್ಲಕ್ಕಿ ಸೇವೆ. ಅದರಲ್ಲಿ ಭಜನಾ ಮಂಡಳಿ, ನಮ್ಮ ಮಹಿಳಾ ಮಂಡಳಿಯವರು ಕೋಲಾಟನು ಈ ಹೋದ ವರ್ಷದಿಂದ ಶುರು ಮಾಡಿದ್ದಾರೆ. ಅದಾದಮೇಲೆ ನಾಳೆ ಸಾಯಂಕಾಲ ದಕ್ಷಿಣಾಮೂರ್ತಿ ಪೂಜಾ. ಆಮೇಲೆ ನಾಡಿದ್ದು ದರ್ಬಾರ್ ಅಂತೇಳಿ ನಾವು ಡೇಟ್ 27ರಂದು ರಾತ್ರಿ ವಾರ್ಷಿಕ ಮಹೋತ್ಸವ ನಡೀತದೆ. ಇದು ದತ್ತಾನಂದ ಸಂಸ್ಥಾನ 800 ವರ್ಷ ಕೆಳಗಡೆ ಹಳೇದು. ಈ ವಾರ್ಷಿಕ ನಡೆಯೋದು ಎಷ್ಟು ವರ್ಷದಿದೆ, ಅದು ಬಹಳ ಪುರಾತನದು. ಆದರೆ ಇದು ಏನು ನಡೀತಿರೋದು ನಮಗೆ ಗೊತ್ತಿದ್ದ ಪ್ರಕಾರ ನಮ್ಮ ಅಜ್ಜನ ವೈಕುಂಠ ಮಹಾರಾಜವರು ಮುತ್ತಜ್ಜ, ಅದರ ಮುಂದೆ ನಾರಾಯಣ ಮಹಾರಾಜು, ಗಣಪತಿ ಮಹಾರಾಜು, ದತ್ತ ಮಹಾರಾಜು, ಗುರು ಮಹಾರಾಜು, ಆಮೇಲೆ ನಾನು ಚಾರುದತ್ತ ಮಹಾರಾಜ್ ಈಗ ಮುಂದೆ ನಡ್ಸ್ಕೊಂಡು ಹೋಗುವಂಥವ್ರು. ಈ 3 ದಿನದ್ದು ಏನಿತ್ತು ಕಾರ್ಯಕ್ರಮ ಮೊದಲಿಂದ ನಡೀತಿತ್ತು. ಈ 4ನೇ ದಿನದ ದರ್ಬಾರ್ ಕಾರ್ಯಕ್ರಮ ಏನಿದೆ, ಈ ಮಾಣಿಕ್ ನಗರ್ ಸಂಸ್ಥಾನದವರು ಅಲ್ಲಿ ಬರ್ತಿದ್ರು. ದತ್ತ ಜಯಂತಿಗೆ ಅಲ್ಲಿ ಬರ್ತಿದ್ರು. ಎಲ್ಲರಿಗೇನು ದತ್ತ ಜಯಂತಿ ದಿವಸ ನಮ್ಮ ದತ್ತಾನಂದ ಸ್ವಾಮಿ ಆರಾಧನೆ ಅನ್ಕೋತಿದ್ರು. ಹಾಗಲ್ಲ, ದತ್ತ ಜಯಂತಿ ಆದ 1 ತಿಂಗಳಿಗೆ ನಮ್ಮ ದತ್ತಾನಂದ ಸ್ವಾಮಿ ಆರಾಧನೆ. ಅದಕ್ಕೆ ಅಲ್ಲಿನ ಮಾಣಿಕ್ ನಗರ ಸಂಸ್ಥಾನಕ್ಕೆ ಬಂದವ್ರು ಏನಿರ್ತಿದ್ರು, ಅವರು ಕಾರ್ಯಕ್ರಮ ಇಲ್ಲಿ ಮಾಡೋಕೆ ಇಲ್ಲಿ ಬರ್ತಿದ್ರು. ಅಂದರೆ ಅಲ್ಲಿಂದ 1 ತಿಂಗಳಿಗೆ ಇಲ್ಲಿರುತ್ತಲ್ಲ ಅಂತ ಇಲ್ಲಿ ಬಂದು ಸೇವಾ ಮಾಡಿದ ಮೇಲೆ 4ನೇ ದಿವಸ ಅವರಿಂದ ದರ್ಬಾರ ಶುರು ಆಗಿದ್ದು. ಅಂದರೆ ಈ ಏನು ಕಲಾಕಾರ ಬರ್ತಿದ್ರು ನಮ್ಮ ಸೇವಾ ಆಗಲಿ ಅಂತೇಳಿ ಅವರಿಂದ ಮುಂದೆ 4ನೇ ದಿವಸದ ದರ್ಬಾರ ಶುರು ಆಗಿದೆ. ಕಾರ್ಯಕ್ರಮ ವರ್ಷಕ್ಕೆ ಚೆನ್ನಾಗಿ, ಅಂದರೆ ಬೇರೆ ದೂರದಿಂದ ಕರೆಸ್ತಿದ್ದೀವಿ ನಾವು. ಭಾಲ್ಗಿ ತಾಲೂಕಿನ ಗೋರ್ಚಿಂಚೋಳಿ ಸಮೀಪದಲ್ಲಿ ಮಹಾರಾಷ್ಟ್ರದ ಬಸ್ ವೇಗವಾಗಿ ಬಂದು ಆರ್ಎಸ್ಎಸ್ ಮುಖಂಡರಾಗಿದ್ದ ಸುಧಾಕರ್ ದೇಶಪಾಂಡೆಯವರು ಸಾಗುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದ ಕಾರಣ ಸ್ಥಳದಲ್ಲಿಯೇ ದೇಶಪಾಂಡೆಯವರು ಮೃತಪಟ್ಟಿದ್ದಾರೆ. ಜೊತೆಯಲ್ಲಿದ್ದ ಅವರ ಸೋದರಳಿಯ ತುಂಬಾ ಗಂಭೀರ ಸ್ಥಿತಿಯಲ್ಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇತ್ತೀಚೆಗೆ ಸುಧಾಕರ್ ದೇಶಪಾಂಡೆಯವರ ಸೊಸೆ ತೀರಿಕೊಂಡಿದ್ದರು. ಆದ ಕಾರಣ ಅವರ ಸೊಸೆಯ ಅಸ್ಥಿಯನ್ನ ಚುಳುಕಿನಾಲ ಕೆರೆಗೆ ಬಿಡಲು ಹೋಗುತ್ತಿರುವ ಸಂದರ್ಭದಲ್ಲಿ ಗೋರ್ಚಿಂಚೋಳಿ ಸಮೀಪ ಈ ದುರ್ಘಟನೆ ನಡೆದಿದೆ ಎಂದು ಮೂಲಗಳು ತಿಳಿಸಿವೆ. ಹಿಂದುತ್ವಕ್ಕಾಗಿ ಹಗಲಿರುಳು ಶ್ರಮಿಸಿದ ಮಹಾನುಭಾವ ಇವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಮಧ್ಯ ಕ್ಷೇತ್ರೀಯ
ಧರ್ಮಾಚಾರ್ಯ ಸಂಪರ್ಕ ಪ್ರಮುಖರಾಗಿ ದೇಶಪಾಂಡೆಯವರು ಸೇವೆ ಸಲ್ಲಿಸುತ್ತಿದ್ದರು. ಖಡ್ಗೇಶ್ವರ ವಿದ್ಯಾಮಂದಿರದ ಕಾರ್ಯದರ್ಶಿಗಳಾಗಿ ಹಲವಾರು ಬಡ ಮಕ್ಕಳಿಗೆ ಶಿಕ್ಷಣದ ದಾನ ಮಾಡಿದ್ದಾರೆ. ಸಂಘದ ಕಾರ್ಯಕರ್ತರನ್ನ ತಾಯಿಯಂತೆ ನೋಡಿಕೊಂಡ ಇವರು ಇಂದು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಇವರ ಈ ಅಗಲಿಕೆ ಹಿಂದೂ ಧರ್ಮಕ್ಕೆ ತುಂಬಲಾರದ ನಷ್ಟವಾಗಿದೆ. ಹಿಂದೂ ಸಂಘಟನೆಯ ಕೊಂಡಿ ಕಳಚಿದ ಕಾರಣ ಹಲವಾರು ಸಂಘ ಸಂಸ್ಥೆಗಳ ಪ್ರಮುಖರು ಅಶ್ರುತರ್ಪಣ ಸಮರ್ಪಿಸಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಮೃತರ ಅಂತ್ಯಕ್ರಿಯೆ ಜನವರಿ 25ರಂದು ಬೆಳಗ್ಗೆ 9 ಗಂಟೆಗೆ ನಡೆಯಲಿದ್ದು, ಸಾರ್ವಜನಿಕರ ದರ್ಶನಕ್ಕಾಗಿ ಖಡ್ಗೇಶ್ವರ ವಿದ್ಯಾಮಂದಿರದಲ್ಲಿ ಅವರ ಶರೀರ ಇಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ದಲಿತ ಪರ, ಗೊಂಡಪರ, ಕನ್ನಡ ಪರ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಸಹಾಯ ಸಹಕಾರದೊಂದಿಗೆ 72ನೇ ಗಣರಾಜ್ಯೋತ್ಸವದ ನಿಮಿತ್ತ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಸಂಕಲ್ಪ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲು ಯುವ ಮುಖಂಡರಾದ ಸುಬ್ಬಣ್ಣ ಕರಕನಳ್ಳಿಯವರು ಮನವಿ ಮಾಡಿಕೊಂಡಿದ್ದಾರೆ. ಹೋಟೆಲ್ ಬರಿಚಾಹಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಸರ್ಕಾರ ನೀಡಿದ ಸುಮಾರು 1900 ಕೋಟಿ ಹಣವನ್ನು ಸಮಾಜ ಕಲ್ಯಾಣ ಇಲಾಖೆ ವಾಪಸ್ ಕಳುಹಿಸಿದೆ. ಇದು ಅಕ್ಷಮ್ಯ ಅಪರಾಧ. ಆದ್ದರಿಂದ ಸಮಾಜ ಕಲ್ಯಾಣ ಇಲಾಖೆಯು ಕೂಡಲೇ ಅದನ್ನು ಹಿಂಪಡೆದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಬಳಸಬೇಕು ಎಂಬ ಕುರಿತು ಜನವರಿ 26ರ ಸಂಕಲ್ಪ ಸಮಾವೇಶದಲ್ಲಿ ಚರ್ಚಿಸಲಾಗುತ್ತಿದೆ ಎಂದು ಕರಕನಳ್ಳಿಯವರು ನುಡಿದರು. SC ST ಹಿಂದುಳಿದವರಿಗೆ ಈ ಹಿಂದೆ ಸರ್ಕಾರ ಶಿಷ್ಯ ವೇತನ ನೀಡುತ್ತಿತ್ತು. ಆದರೆ ಇಂದಿನ ಸರ್ಕಾರ ಅದನ್ನು ತಡೆ ಹಿಡಿದಿದೆ. ಆದ್ದರಿಂದ ಸರ್ಕಾರ ಮತ್ತೆ ಶಿಷ್ಯ ವೇತನ ನೀಡಬೇಕು ಎಂದು ಈ ಸಮಾವೇಶದ ಮುಖಾಂತರ ಒತ್ತಾಯ ಮಾಡಲಾಗುತ್ತಿದೆ ಎಂದು ನುಡಿದರು. ಇದೇ ವೇಳೆ ದಲಿತ ಪರ, ಗೊಂಡಪರ ಮತ್ತು ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 90,000 ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 2019 ಮತ್ತು 20ನೇ ಸಾಲಿಗೆ ವಾಪೀಸನ್ನು ಕಳಿಸಿದೆ. ಅದನ್ನು ವಾಪಸ್ ಕಳಿಸಲಾರ್ದೇ SC ST ಮತ್ತು ಸಮುದಾಯದ ಅಭಿವೃದ್ಧಿಗಾಗಿ ಸಮಾಜ ಕಲ್ಯಾಣ ಇಲಾಖೆ ವಾಪಸನ್ನು ಪಡೆದುಕೊಂಡು SC ST ಮತ್ತು ಜನಾಂಗದವರ ಅಭಿವೃದ್ಧಿಗಾಗಿ ಆ ಹಣವನ್ನು ಬಳಕೆ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ಮತ್ತು ಅಷ್ಟೇ ಅಲ್ಲದೆ ಈಗೇನು ಭಾರತದ ಶಿಷ್ಯ ವೇತನವನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮೈನಾರಿಟಿ, OBC ಎಲ್ಲರಿಗೂ ಕೊಡ್ತಾ ಇದ್ದರು. ಆ ಶಿಷ್ಯ ವೇತನದಲ್ಲಿ ತಾರತಮ್ಯದ ಕಾಯ್ದೆಯನ್ನು, ನಿಯಮಗಳನ್ನು ಅಳವಡಿಕೆ ಮಾಡಿ ಆ ಶಿಷ್ಯ ವೇತನವನ್ನು ಕಡಿತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದನ್ನು ನಾವು ತಡೆ ಹಿಡಿದು ಅದನ್ನು ಬಂದ್ ಮಾಡಿ ಯಥಾವತ್ತಾಗ ಮೊದಲೇ ಯಾವ ರೀತಿಯಾಗಿತ್ತೋ ಆ ರೀತಿಯಾಗಿ ಜಾರಿಗೊಳಿಸಬೇಕಂತೇಳಿ ಸರ್ಕಾರಕ್ಕೆ ಈ ಕಾರ್ಯಕ್ರಮದ ಸಮಾವೇಶದ ಮುಖಾಂತರವಾಗಿ ಆಗ್ರಹವನ್ನು ಮಾಡ್ತೇವೆ. 72ನೇ ಗಣರಾಜ್ಯೋತ್ಸವ ದಿನದ ಅಂಗವಾಗಿ ಏನು ಬೀದರ್ನಲ್ಲಿ ದಲಿತ ಪರ ಸಂಘಟನೆಗಳ, ಸಂವಿಧಾನ ಸಂರಕ್ಷಣಾ ಸಮಿತಿ, ಕನ್ನಡ ಪರ ಸಂಘಟನೆಗಳು ಹಾಗೂ ಗೊಂಡ ಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ಬೃಹತ್ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂಕಲ್ಪದಲ್ಲಿ ಹೇಳಬೇಕಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಜನವಿರೋಧಿ ಒಂದು ಆಡಳಿತ ನಡೆಸ್ತಾ ಇದೆ. ಈ ಆಡಳಿತದಲ್ಲಿ ಹೇಳಬೇಕಾದ್ರೆ ಇಲ್ಲಿ ದುರ್ಬಲರು, ದಲಿತರು ಮತ್ತು ಸಾಮಾಜಿಕವಾಗಿ ದುರ್ಬಲ ವರ್ಗದವರಿಗೆ ಈ ಏನು ಸರ್ಕಾರದೇ ಸಂಪೂರ್ಣವಾಗಿ ವಿರೋಧಿಯಾಗಿದೆ ಅಂತ ಹೇಳ್ತೇವೆ ನಾವು. ಈ ಸರ್ಕಾರಗಳೇನವ SCP TSP ಅಂತ ಯೋಜನೆ ಇದೆ, ಅದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಜನರಿಗೆ ಒಂದು ಮೀಸಲಾತಿ ಕೂಡ ದೊಡ್ಡ ಮಾತಿಲ್ಲ. ಆ ಮೀಸಲಾತಿ ಇಕ್ಕಿನ ಹಣವನ್ನು ಉಪಯೋಗಿಸಿರೋದನ್ನು ದಲಿತ ವಿರೋಧಿನಿ ಅಂತ ಹೇಳ್ಬೇಕು ನಾವು. ಅಂಥದ್ದು ಸಂಪೂರ್ಣವಾಗಿ ಇವರು ಜನ ವಿರೋಧಿಯಾಗಿದ್ದಾರೆ ಅಂತ ಹೇಳ್ತಾರೆ. ಇವತ್ತು 78ನೇ ಒಂದು ಸಂವಿಧಾನ ದಿನಾಚರಣೆ ಇದೆ. ಇದು ಹೇಳಬೇಕಾದ್ರೆ ನಮಗೆ 1947ರಲ್ಲಿ ನಮ್ಗೆ ಸಂವಿಧಾನ ನಮಗೆ ಸ್ವತಂತ್ರ ಸಿಕ್ಕಿಲ್ಲ. ನಿಜವಾಗಿ ಸಾಮಾಜಿಕವಾಗಿ ನಮ್ಗೆ ಸ್ವತಂತ್ರ ಸಿಕ್ಕಿದೆ ಅಂದ್ರೆ ಅದು ಸಂವಿಧಾನ ಜಾರಿಯಾಗಿದೆ 1956 ಜನವರಿ 26 ಅಂತ ಹೇಳ್ಬೇಕು ನಾವು. ನಿಜವಾಗಿ ಹೇಳಬೇಕಾದ್ರೆ ನಮಗೊಂದು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಜಾರಿ ಆಯಿತು, ಆ ದಿನ ನಮಗೆ ನಿಜವಾಗಿ ಸ್ವತಂತ್ರ ಸಿಕ್ಕಿದೆ ನಮ್ಮ ಸಮುದಾಯಕ್ಕೆ. ಇದಕ್ಕೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾರತದ ಯುವಕರಲ್ಲಿ ದೇಶಭಕ್ತಿಯ ಕಿಚ್ಚು ಹೊತ್ತಿಸಿ ಕ್ರಾಂತಿಕಾರಿ ನಿಯಮಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ನಿಗೂಢವಾಗಿ ಮರೆಯಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನವನ್ನು ಬೀದರ್ ನಗರದ ಮಂಗಲ್ಪೇಟ್ನಲ್ಲಿರುವ ಸುಭಾಷ್ ಚಂದ್ರ ಬೋಸ್ ಅವರ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ಪರವಾಗಿ ಆಚರಿಸಲಾಯಿತು. ವಿವಿಧ ಸಂಘಟನೆಗಳ ವತಿಯಿಂದ ಬೀದರ್ ನಗರದ ಮಂಗಲ್ಪೇಟ್ನಲ್ಲಿ ಭಾರತದ ಭವ್ಯ ಧ್ರುವತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನವನ್ನು ಅತ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ವಿವಿಧ ಸಂಘಟನೆಗಳ ಪ್ರಮುಖರು ಆಚರಿಸಿದರು.
ಬೋಸ್ರಿಗೆ ನೇತಾಜಿ ಎಂದು ಮಹಾತ್ಮ ಗಾಂಧೀಜಿಯವರು ಕರೆದಿದ್ದರು. ತನ್ನ ದೇಶದ ಅಭಿವೃದ್ಧಿಗಾಗಿ IPS ಅಂಕಪಟ್ಟಿಯನ್ನು ಹರಿದು ಹಾಕಿ ಇಂಗ್ಲೆಂಡ್ ಸರ್ಕಾರಕ್ಕೆ ಸವಾಲೊಡ್ಡಿದ ಧೀರ ದೇಶಭಕ್ತ ಇವರಾಗಿದ್ದರು. ಕೇವಲ ಶಾಂತಿಯಿಂದ ಸ್ವಾತಂತ್ರ್ಯ ಪಡೆದುಕೊಳ್ಳಲು ಸಾಧ್ಯವಿಲ್ಲ, ಕ್ರಾಂತಿಯಿಂದ ಮಾತ್ರ ಸಾಧ್ಯ ಎಂದು ಸಾರಿ ವಿಶ್ವದ ಸಹಕಾರ ಪಡೆದ ಮಹಾನುಭಾವ ಇವರಾಗಿದ್ದರು. ಕೊನೆಗೆ ತೈವಾನ್ ಸಮೀಪದ ಸಮುದ್ರದ ಮಧ್ಯದಲ್ಲಿ ವಿಮಾನ ಅಪಘಾತದಲ್ಲಿ ವೀರಮರಣವನ್ನಪ್ಪಿದರು. ಆದ್ದರಿಂದ ಇಂತಹ ದೇಶಭಕ್ತರ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಆಚರಿಸಬೇಕು ಎಂದು ಮಂಗಲ್ಪೇಟ್ ಯುವಕರ ದಂಡು ಸರ್ಕಾರಕ್ಕೆ ಆಗ್ರಹಿಸಿತು. ಜೊತೆಗೆ ಎಲ್ಲ ದೇಶಭಕ್ತರ ದಿನಾಚರಣೆಯನ್ನು ಸರ್ಕಾರ ಆಚರಿಸಿ ಮುಂದಿನ ಪೀಳಿಗೆಗೆ ಅವರ ಜೀವನ ಮತ್ತು ಆದರ್ಶವನ್ನು ತಿಳಿಸುವ ಪ್ರಯತ್ನ ಮಾಡಬೇಕು ಎಂದು ಒಕ್ಕೊರಲಿನಿಂದ ಆಗ್ರಹಿಸಿದರು. ಬೀದರ್ ನಗರದ ಮಂಗಲ್ಪೇಟ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ಆಚರಿಸಲಾಗಿದೆ. ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ, ಮುಂಬರುವ ದಿನದಲ್ಲಿ ಎಲ್ಲ ದೇಶಭಕ್ತರ ಜಯಂತಿಯನ್ನು ಯಾವ ಥರ ಆಚರಿಸ್ತಾರೆ, ಮುಂಬರುವ ದಿನದಲ್ಲಿ ಅದೇ ಥರ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ಆಚರಿಸಬೇಕೆಂದು ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ ದಕ್ಷಿಣದಲ್ಲಿ ಆಹಾರ ಸಂಸ್ಕರಣಾ ಘಟಕ ಸ್ಥಾಪಿಸಲು ಪ್ರಯತ್ನ ಮಾಡುತ್ತಿರುವೆ. 500 ಎಕರೆ ಸ್ಥಳಾವಕಾಶಕ್ಕಾಗಿ ರೈತರ ಜೊತೆ ಚರ್ಚೆ ನಡೆಯುತ್ತಿದೆ. ಅಶೋಕ್ ಖೇಣಿ. ಗುದಿಗೆ ಆಸ್ಪತ್ರೆಯಲ್ಲಿ IVF ಚಿಕಿತ್ಸೆ ಆರಂಭ. ಬೀದರ್ನಲ್ಲೇ ಈ ಚಿಕಿತ್ಸೆ ಆರಂಭವಾದ್ದರಿಂದ ದೂರದ ಊರಿಗೆ ಹೋಗುವ ಖರ್ಚು ವೆಚ್ಚ ಉಳಿತಾಯ. ಡಾಕ್ಟರ್ ಶಾರದಾ ಗುದಿಗೆ. ತಾದ್ಲಪುರ್ ಗ್ರಾಮದಲ್ಲಿ ದತ್ತಾನಂದ ಸ್ವಾಮಿಗಳ ವಾರ್ಷಿಕ ಮಹೋತ್ಸವ ಆಯೋಜನೆ. ಮೊದಲ ದಿನದ ಕಾರ್ಯಕ್ರಮದಲ್ಲಿ ಪೂಜೆ ಸಂಪನ್ನ. ಶ್ರೀ ಚಾರುದತ್ತ ಮಹಾರಾಜ. ಬಾಲ್ಕಿ ತಾಲೂಕಿನ ಗೋರ್ಚಿಂಚೋಳಿ ಸಮೀಪ ಭೀಕರ ಅಪಘಾತ. RSS ಮುಖಂಡರಾದ ಸುಧಾಕರ್ ದೇಶಪಾಂಡೆ ದುರ್ಮರಣ. ಹಿಂದೂ ಸಂಘಟನೆಗಳಿಂದ ಅಶ್ರುತರ್ಪಣ. ಜನವರಿ 26ರಂದು ಬೃಹತ್ ಸಂಕಲ್ಪ ಸಮಾವೇಶ ಆಯೋಜನೆ. ಸರ್ಕಾರ SC ST ಸಮುದಾಯದವರಿಗೆ ಅನುದಾನ ಸದ್ಬಳಕೆ ಮಾಡಲಿ. ಸುಬ್ಬಣ್ಣ ಕರ್ಕನಳ್ಳಿ. ಬೀದರ್ ನಗರದ ಮಂಗಲ್ಪೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರ 125ನೇ ಜನ್ಮದಿನ ಆಚರಣೆ. ಎಲ್ಲ ದೇಶಭಕ್ತರ ದಿನಾಚರಣೆ ಸರ್ಕಾರದಿಂದ ಆಚರಣೆಯಾಗಲೆಂದು ಸಂಘಟನೆಗಳ ಒಕ್ಕೊರಲ ಧ್ವನಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.